ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ವೀಕ್ಷಕರೇ, ಕೆಲವೊಂದು ಸಾರಿ ಈ ಥರ ವಿಡಿಯೋಗಳು ಮಾಡುವಾಗ ಬಹಳ ದುಃಖ ಆಗುತ್ತೆ, ಬಹಳ ಬೇಸರ ಆಗುತ್ತೆ. ಈ ಥರ ಸ್ಕ್ರಿಪ್ಟ್ ಬರೆಯುವಾಗೂ ಸಹ ಬಹಳ ಬೇಸರ ಆಗುತ್ತೆ. ಯಾಕೆಂದರೆ ಜೀವ ಉಳಿಸ್ಕೊಳ್ಳೋಕ್ಕೆ ಹೋದಂಥ ಜೀವಗಳೇ ಇವತ್ತು ಇಲ್ಲವಾಗದಂಥ ಸ್ಥಿತಿಗೆ ನಿರ್ಮಾಣವಾಗಿದೆ. ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಜಾರ್ಖಂಡ್ನಲ್ಲಿ ಸೋಮವಾರ ರಾತ್ರಿ ಒಂದು ಏರ್ ಆಂಬ್ಯುಲೆನ್ಸ್ ಅಪಘಾತಕ್ಕೆ ಈಡಾಗ್ತದೆ. ಆ ಅಪಘಾತಕ್ಕೀಡಾದ ಏರ್ ಆಂಬ್ಯುಲೆನ್ಸ್ನಲ್ಲಿ ಇದ್ದಂಥ 7 ಜನನು ಮೃತಪಟ್ಟಿದ್ದಾರೆ. ರಾಂಚಿ ದೆಹಲಿ ವಲಯದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದ್ದ ರೆಡ್ ಬರ್ಡ್ ಏರ್ವೇಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಬೀಚ್ ಕ್ರಾಫ್ಟ್ C-90A ವಿಮಾನ ರಾಂಚಿ ವಿಮಾನ ನಿಲ್ದಾಣದಿಂದ ಸೋಮವಾರ ಸಂಜೆ 7 ಗಂಟೆ 11 ನಿಮಿಷಕ್ಕೆ ಟೇಕ್ ಆಫ್ ಆಗುತ್ತೆ. ನಂತರ ವಿಮಾನ 20 ನಿಮಿಷಗಳ ಬಳಿಕ ಅಂದರೆ 7:30 ವೇಳೆಗೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಜೊತೆಗಿನ ಸಂಪರ್ಕವನ್ನೇ ಕಳೆದುಕೊಳ್ಳುತ್ತೆ. ಅದಾಗಿ ಸ್ವಲ್ಪ ಹೊತ್ತಿಗೆ ಚಾತ್ರಾ ಜಿಲ್ಲೆಯ ಸೀಮಾರಿಯ ಬಳಿ ವಿಮಾನ ಪತನಗೊಳ್ಳುತ್ತೆ. ಘಟನೆಯಲ್ಲಿ 2 ಪೈಲಟ್ಗಳು, ರೋಗಿ ಸೇರಿದಂತೆ ವಿಮಾನದಲ್ಲಿದ್ದ 7 ಮಂದಿಯೂ ಮೃತಪಡ್ತಾರೆ. ರಾಂಚಿಯಿಂದ ದೆಹಲಿಗೆ ತುರ್ತು ಚಿಕಿತ್ಸೆಗೆ ರೋಗಿಯನ್ನು ಕರೆದುಕೊಂಡು ಹೋಗ್ತಿದ್ದ ವಿಮಾನ ಕಾಡಿನ ಮಧ್ಯದಲ್ಲಿ ಪತನಗೊಂಡಿದೆ. ಬಳಿಕ ಸೀಮಾರಿಯ ಬಳಿಯ ಬರಿಯಾಟ್ ಪಂಚಾಯತ್ ವ್ಯಾಪ್ತಿಯ ಕಾಡಿನಲ್ಲಿ ವಿಮಾನದ ಅವಶೇಷಗಳು ಪತ್ತೆಯಾಗಿದೆ. ವಿಮಾನದಲ್ಲಿದ್ದ ಕ್ಯಾಪ್ಟನ್ ವಿವೇಕ್ ವಿಕಾಸ್ ಭಗತ್ ಮತ್ತು ಕ್ಯಾಪ್ಟನ್ ಸರ್ವಜ್ ದೀಪ್ ಸಿಂಗ್, ರೋಗಿ ಸಂಜಯ್ ಕುಮಾರ್, ವೈದ್ಯ ವಿಕಾಸ್ ಕುಮಾರ್ ಗುಪ್ತಾ, ವೈದ್ಯಕೀಯ ಸಿಬ್ಬಂದಿ ಸಚಿನ್ ಕುಮಾರ್ ಮಿಶ್ರಾ ಮತ್ತು ಸಹಾಯಕರಾದ ಅರ್ಚನಾ ದೇವಿ ಮತ್ತು ದುರು ಕುಮಾರ್ ಎಂದು ಗುರುತಿಸಲಾಗಿದೆ. ಈ ವಿಮಾನ ಪತನಗೊಂಡಿದ್ದಕ್ಕೆ ಅಂದರೆ ಏರ್ ಆಂಬ್ಯುಲೆನ್ಸ್ ಪತನಗೊಂಡಿದ್ದಕ್ಕೆ ಪ್ರತಿಕೂಲ ಹವಾಮಾನದ ಪರಿಣಾಮ ಇರಬಹುದು ಅಂತ ವಿಮಾನ ನಿಲ್ದಾಣದ ನಿರ್ದೇಶಕ ವಿನೋದ್ ಕುಮಾರ್ ಅವರು ಹೇಳಿದ್ದಾರೆ. ಆದರೆ ಈಗ ಶಾಕಿಂಗ್ ವಿಷಯವೊಂದು ಬೆಳಕಿಗೆ ಬಂದಿದೆ. ಅಪಘಾತಕ್ಕೀಡಾದ ಈ ವಿಮಾನದಲ್ಲಿ ಅಂದರೆ ಈ ಏರ್ ಆಂಬ್ಯುಲೆನ್ಸ್ನಲ್ಲಿ ಕಾಕ್ಪಿಟ್ ಧ್ವನಿ ವಿಮಾನ ಹಾರಾಟದ ದತ್ತಾಂಶ ರೆಕಾರ್ಡರ್ ಇರಲಿಲ್ಲ ಎಂಬುದು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಅಂದರೆ DGCA ಈಗ ಹೇಳಿದೆ. ಯಾವುದೇ ವಿಮಾನ ಸಾಮಾನ್ಯವಾಗಿ ಬ್ಲ್ಯಾಕ್ ಬಾಕ್ಸ್ ಅಂದರೆ ಕಪ್ಪು ಪೆಟ್ಟಿಗೆ ಅಥವಾ ಕಾಕ್ಪಿಟ್ ಧ್ವನಿ ಹಾರಾಟದ ದತ್ತಾಂಶ ರೆಕಾರ್ಡ್ಗಳನ್ನು ಹೊಂದಿರುವುದು ಕಡ್ಡಾಯವಾಗಿರ್ತದೆ. ಆದರೆ ಈ ಪತನಗೊಂಡ ಬೀಚ್ ಕ್ರಾಫ್ಟ್ C-90A ವಿಮಾನವು ಕಾಕ್ಪಿಟ್ ಧ್ವನಿ ಹೊಂದಿರಲಿಲ್ಲ. ಇನ್ನು ಬಹಳ ಮುಖ್ಯವಾಗಿ ಈ ವಿಮಾನ ಅಂದರೆ ಏರ್ ಆಂಬ್ಯುಲೆನ್ಸ್ ಸುಮಾರು 40 ವರ್ಷಗಳ ಹಳೆಯದ್ದು. ಆ ಸಂದರ್ಭದಲ್ಲಿ ಅಂದರೆ 1987ರಲ್ಲಿ ಜಾರಿಯಲ್ಲಿದ್ದ ವಿಮಾನ ನಿಯಮಗಳ ಅನುಸಾರ ವಿಮಾನಕ್ಕೆ ವಾಯು ಯೋಗ್ಯತಾ ಪರಿಶೀಲನಾ ಪ್ರಮಾಣ ಪತ್ರವನ್ನು ಆ ಸಂದರ್ಭದಲ್ಲಿ ನೀಡಲಾಗಿರುತ್ತೆ. 4 ದಶಕಗಳ ಅನುಭವ ಇರುವ ಈ ವಿಮಾನ ಮತ್ತು ಅನುಭವಿ ಪೈಲಟ್ಗಳು ಇದ್ದಾಗಿಯೂ ವಿಮಾನ ಪತನಗೊಂಡಿದೆ. ಜೀವ ಉಳಿಸಿಕೊಳ್ಳಲು ತೆರಳುತ್ತಿದ್ದ ಜೀವಗಳು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. ಯಾಕೆ ಈ ಏರ್ ಆಂಬ್ಯುಲೆನ್ಸನ್ನು ಸಂಜಯ್ ಕುಮಾರ್ ಅವರ ಕುಟುಂಬ ತೆಗೆದುಕೊಂಡಿತ್ತು ಅಂತ ನೋಡೋಣ. ವೀಕ್ಷಕರೇ, ಸಂಜಯ್ ಕುಮಾರ್ ಎನ್ನುವಂತಹ ವ್ಯಕ್ತಿ ಮೂಲತಃ ಜಾರ್ಖಂಡ್ನ ಚಾತ್ರಾ ಜಿಲ್ಲೆಯವರು. ಸಣ್ಣದಾಗಿ ಹೋಟೆಲನ್ನು ಹಾಕ್ಕೊಂಡು ಜೀವನವನ್ನು ನಡೆಸ್ತಿರ್ತಾರೆ. ಕಳೆದ ಸೋಮವಾರ ಅಂದರೆ ಇದೇ ಫೆಬ್ರವರಿ 16ಕ್ಕೆ ಅವರ ಹೋಟೆಲ್ ಬೆಂಕಿಯ ಅವಘಡಕ್ಕೆ ತುತ್ತಾಗುತ್ತೆ. ಅಲ್ಲೇ ಇದ್ದ ಸಂಜಯ್ ಕುಮಾರ್ ಅವರಿಗೆ ತೀವ್ರವಾದ ಗಾಯಗಳಾಗುತ್ತೆ. ಆ ವೇಳೆ ಪತ್ನಿ ಅರ್ಚನಾ ಅವರು ಜಾರ್ಖಂಡ್ನಲ್ಲಿದ್ದ ಎಲ್ಲ ಆಸ್ಪತ್ರೆಗಳಿಗೂ ಇವ್ರನ್ನ ತೋರಿಸ್ತಾರೆ, ಚಿಕಿತ್ಸೆಯನ್ನು ಕೊಡಿಸ್ತಾರೆ. ಆದರೆ ಅವರು ಬದುಕುವ ಸ್ಥಿತಿ ಇಲ್ಲ ಅಂತ ವೈದ್ಯರು ಹೇಳಿದಾಗ ಹೇಗಾದರೂ ಮಾಡಿ ಉಳಿಸ್ಕೊಳ್ಳಲೇಬೇಕು ಅಂತ ಡಾಕ್ಟರ್ ಕೈಕಾಲು ಹಿಡಿದು ಅಂಗಲಾಚ್ತಾರೆ. ಅದಕ್ಕೆ ಡಾಕ್ಟರ್ ಒಂದು ಸಲಹೆಯನ್ನು ಕೊಡ್ತಾರೆ. ನೀವು ಈ ಕೂಡಲೇ ದೆಹಲಿಯ ಯಾವುದಾದ್ರೂ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡೋಗಿ, ಆದರೆ ನೀವು ರಸ್ತೆ ಮಾರ್ಗದ ಮೂಲಕ ಹೋದರೆ ತುಂಬ ತಡ ಆಗುತ್ತೆ. ನೀವು ತಕ್ಷಣ ಏರ್ ಆಂಬ್ಯುಲೆನ್ಸ್ ಮೂಲಕ ನೀವು ದೆಹಲಿಗೆ ಹೋಗ್ಬೋದು ಅಂತ ಸಲಹೆಯನ್ನು ಕೊಡ್ತಾರೆ. ಪತ್ನಿ ಅರ್ಚನಾ ಅವರು ಹೇಗಾದರೂ ಮಾಡಿ ಗಂಡನನ್ನು ಉಳಿಸ್ಕೊಳ್ಳಲೇಬೇಕು ಎಂಬ ಹಠ ತೊಟ್ಟಿದ್ದರಿಂದ ಚಿಕಿತ್ಸೆಯ ವೆಚ್ಚ ಎಷ್ಟಾದರೂ ಪರವಾಗಿಲ್ಲ, ಏರ್ ಆಂಬ್ಯುಲೆನ್ಸ್ ಬಾಡಿಗೆ ಎಷ್ಟಾದರೂ ಪರವಾಗಿಲ್ಲ, ಭರಿಸ್ತೀನಿ, ನನ್ನ ಆಸ್ತಿಯನ್ನು ಬೇಕಾದರೂ ಮಾರ್ತೀನಿ ಅಂತ ಹೇಳ್ತಾರೆ. ಅಂತಿಮವಾಗಿ ಏರ್ ಆಂಬ್ಯುಲೆನ್ಸನ್ನು ಬುಕ್ ಮಾಡ್ತಾರೆ. ಅದರ ಬಾಡಿಗೆ ಸರಿಸುಮಾರು 8 ಲಕ್ಷ. ವೀಕ್ಷಕರೇ, ನಿಮಗೆ ಕರೆಕ್ಟಾಗಿ ಕೇಳಿಸಿದೆ ಅಂದ್ಕೊಂಡಿದ್ದೀನಿ. ಅದರ ಬಾಡಿಗೆ ಸರಿಸುಮಾರು 8 ಲಕ್ಷ. ಇಷ್ಟೊಂದು ದೊಡ್ಡ ಮೊತ್ತವನ್ನು ಕೊಟ್ಟಾಗಿಯೂ ಜೀವ ಉಳಿಸಿಕೊಳ್ಳಲು ಹೊರಟವರು ಜೀವವನ್ನೇ ಕಳೆದುಕೊಂಡಿದ್ದಾರೆ. ಭಾರತದಲ್ಲಿ ಪದೇ ಪದೇ ವಿಮಾನ ದುರಂತಗಳು ಸಂಭವಿಸುತ್ತವೆ. ಆದರೆ ವಿಮಾನಯಾನ ಇಲಾಖೆ ಇದರ ವಿರುದ್ಧ ಯಾವುದೇ ಕ್ರಮವಾಗಲಿ ತನಿಖೆಯಾಗಲಿ ಸರಿಯಾಗಿ ತೆಗೆದುಕೊಂಡಂತೆ ನಮ್ಗೆ ಕಾಣ್ತಾ ಇಲ್ಲ. ಇದಾಗಿ ಒಂದು ದಿನದ ಬಳಿಕ ಅಂದರೆ ಮಂಗಳವಾರ ದೆಹಲಿಯಿಂದ ಲೇಹ್ಗೆ ತೆರಳುತ್ತಿದ್ದ ಸ್ಪೇಸ್ ಜೆಟ್ನ ಬೋಯಿಂಗ್ 737 ವಿಮಾನ ಎಂಜಿನ್ ವೈಫಲ್ಯಗೊಂಡ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆ ತುರ್ತಾಗಿ ಲ್ಯಾಂಡ್ ಆಗಿದೆ.
ಆದರೆ ವಿಮಾನದಲ್ಲಿದ್ದ ಸುಮಾರು 150 ಮಂದಿ ಪ್ರಯಾಣಿಕರು ಸುರಕ್ಷಿತರಾಗಿದ್ದಾರೆ. ಯಾವುದೇ ರೀತಿಯ ಹಾನಿಯಾಗಿಲ್ಲ, ಯಾವುದೇ ರೀತಿಯ ಅಪಾಯಗಳು ಸಂಭವಿಸಿಲ್ಲ ಎಂದು ಮೂಲಗಳು ತಿಳಿಸಿವೆ. ಈ ವಿಮಾನ ಬೆಳಿಗ್ಗೆ 6 ಗಂಟೆಗೆ ಅಂದರೆ ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ದೆಹಲಿಯಿಂದ ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ. ಪೈಲಟ್ ತಕ್ಷಣವೇ ಮೇಡೆ ಮೇಡೆ ಎಂದು ತುರ್ತು ಕರೆಯನ್ನು ಕೊಟ್ಟಿದ್ದಾರೆ. ಬಳಿಕ ತಕ್ಷಣವೇ ಸ್ಪಂದಿಸಿದ ದೆಹಲಿಯ ವಿಮಾನ ನಿಲ್ದಾಣ ವಿಮಾನವನ್ನು ಮತ್ತೆ ದೆಹಲಿಗೆ ವಾಪಸ್ ಕರೆಸಿಕೊಂಡು ಅಲ್ಲೇ ಲ್ಯಾಂಡಿಂಗನ್ನು ಮಾಡಿಸಿದ್ದಾರೆ. ಯಾವುದೇ ರೀತಿಯ ಜೀವಹಾನಿಯಾಗಿಲ್ಲ. ಇತ್ತೀಚೆಗೆ ಜನವರಿ 28ರಂದು ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಲಿಯರ್ ಜೆಟ್ ವಿಮಾನ ಅಪಘಾತಕ್ಕೆ ಈಡಾಗಿತ್ತು. ಅದರಲ್ಲಿದ್ದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಸೇರಿದಂತೆ 5 ಮೃತಪಟ್ಟಿದ್ದರು. ವಿಮಾನ ಅಪಘಾತ ತನಿಖಾ ಬ್ಯೂರೋ ಈ ತನಿಖೆಯನ್ನು ಕೈಗೊಂಡಿದೆ. ಕಳೆದ ವರ್ಷ ಜೂನ್ 12ರಂದು ಅಹಮದಾಬಾದ್ನಲ್ಲಿ ಸಂಭವಿಸಿದ ಏರ್ ಇಂಡಿಯಾ ಫ್ಲೈಟ್ 171 ದುರಂತದಲ್ಲಿ ವಿಮಾನದಲ್ಲಿ ಪ್ರಯಾಣಿಸುತ್ತಿದ್ದ 241 ಮಂದಿ ಹಾಗೂ ವಿಮಾನ ಪತನಗೊಂಡ ಸ್ಥಳದಲ್ಲಿದ್ದ 19 ಮಂದಿ ಸೇರಿ ಸುಮಾರು 260 ಮಂದಿ ಮೃತಪಟ್ಟಿದ್ದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ವಿಮಾನ ನಿಲ್ದಾಣದಿಂದ ಟೇಕ್ ಆಫ್ ಆದ ಕೆಲವೇ ಕ್ಷಣದಲ್ಲಿ ಈ ಏರ್ ಇಂಡಿಯಾ ವಿಮಾನ ಪತನಗೊಂಡಿತ್ತು. ವೀಕ್ಷಕರೇ, ಹಿಂದೆ ಒಂದು ಮಾತಿತ್ತು, ವಿಮಾನಯಾನದ ಪ್ರಯಾಣ ಅಂದರೆ ಆಕಾಶದ ಪ್ರಯಾಣ ಅತ್ಯಂತ ಸೇಫ್ ಅಂತ, ಆರಾಮಾಗಿ ಓಡಾಡ್ಬೋದು ಅಂತ. ಆದರೆ ಈ ಘಟನೆಗಳನ್ನು ನೋಡಿದರೆ ಯಾವುದರಿಂದ ನಾವು ಸೇಫ್ ಅನ್ನುವ ಅನುಮಾನ ಉಂಟಾಗ್ತದೆ ಮತ್ತು ಭಯ ಕಾಡ್ತದೆ. ಇತ್ತೀಚೆಗೆ ಜನರು ವಿಮಾನದಲ್ಲಿ ಓಡಾಡಲು ಭಯ ಪಡುವಂಥ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಬಹಳ ಮುಖ್ಯವಾಗಿ ಸಾಮಾನ್ಯ ವಿಮಾನ ಪ್ರಯಾಣದಲ್ಲಿ ಸಣ್ಣ ಹಾಗೂ ಚಾರ್ಟರ್ಡ್ ವಿಮಾನಗಳಲ್ಲಿ ಅಪಘಾತ ಪ್ರಮಾಣ ವಾಣಿಜ್ಯ ವಿಮಾನಗಳಿಗಿಂತ ಹೆಚ್ಚಾಗಿರುವುದು ಈ ರೀತಿಯ ಸಣ್ಣ ವಿಮಾನಗಳಲ್ಲಿ ಅಂತ ಜಾಗತಿಕ ಮಟ್ಟದ ಅಂಕಿಅಂಶಗಳು ಮತ್ತು ಇಂತಹ ದುರಂತಗಳೇ ನಮ್ಮ ಕಣ್ಮುಂದೆ ಸಾಕ್ಷಿಯಾಗಿದ್ದಾವೆ. ಇನ್ನು ತಜ್ಞರು ಹೇಳುವ ಪ್ರಕಾರ ಸಣ್ಣ ವಿಮಾನ ನಿಲ್ದಾಣಗಳಲ್ಲಿ ಸರಿಯಾದ ಲ್ಯಾಂಡಿಂಗ್ ಇರೋದಿಲ್ಲ, ಲ್ಯಾಂಡಿಂಗ್ ಕೊರತೆ ಎದ್ದು ಕಾಣ್ತದೆ, ಸಿಬ್ಬಂದಿಗಳ ಕೊರತೆ, ಮತ್ತೊಂದು ಹವಾಮಾನ ದೋಷ ಹಾಗೂ ನಿರ್ವಹಣಾ ಲೋಪಗಳು ಇಲ್ಲಿ ಕಾರಣವಾಗಿರ್ತವೆ ಅಂತ ತಜ್ಞರು ಹೇಳ್ತಾರೆ. ಈ ಎಲ್ಲ ಘಟನೆಗಳಿಗೆ ಅಂದರೆ ವಿದೇಶಕ್ಕೆ ಉದ್ಯೋಗವನ್ನು ಹರಸಿಯೋ, ಕುಟುಂಬಗಳ ಭೇಟಿಗಾಗಿಯೋ ಅಥವಾ ಯಾವುದೋ ರೀತಿಯಲ್ಲಿ ಜೀವ ಉಳಿಸಿಕೊಳ್ಳಲು ವಿಮಾನದಲ್ಲಿ ಪ್ರಯಾಣ ಮಾಡುವವರು ಈ ರೀತಿಯಲ್ಲಿ ದುರಂತ ಕಂಡ್ರೆ ನಾವು ಯಾರನ್ನು ಹೊಣೆ ಮಾಡಬೇಕು ಎಂಬುದು ಯಕ್ಷ ಪ್ರಶ್ನೆ ಆಗ್ತದೆ. ಆದರೆ ನಮ್ಮಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯ ಕೂಡ ಇದೆ. ಆದರೆ ಈ ರೀತಿಯ ದುರಂತಗಳು ಸಂಭವಿಸಿದಾಗ ಆ ವಿಮಾನಯಾನ ಸಚಿವಾಲಯ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆಯೋ ತಿಳಿತಿಲ್ಲ. ಇತ್ತೀಚಿನ ವಿಮಾನಗಳ ಸರಣಿ ಅಪಘಾತ ಸುರಕ್ಷತೆಯ ಕುರಿತು ಗಂಭೀರ ಪ್ರಶ್ನೆಯನ್ನು ಹುಟ್ಟಾಕ್ತದೆ. ಇನ್ನು ಅಪಘಾತ ಆದ ನಂತರ ಕೈಗೊಂಡ ತನಿಖಾ ವರದಿಗಳ ಬಳಿಕವೇ ಈ ದುರಂತಗಳ ನಿಖರ ಕಾರಣ ಬಹಿರಂಗ ಆಗಬೇಕು. ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗಾಗಿ ಈದಿನ.com ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.